ಹೀಗೆ ಗ್ರಾಹಕರೊಬ್ಬರು ಬೇಕರಿಯೊಂದರಲ್ಲಿ ಖರೀದಿಸಿದ್ದ ಫ್ರೂಟ್ ಜಾಮ್ ಬಾಟಲ್ನಲ್ಲಿ ಗೀಜ ಗೀಜ ಅಂತ ಕಾಣುತ್ತಿರೋ ಹುಳುಗಳು ಇರುವ ಫ್ರೂಟ್ ಜಾಮ್ ಬಾಟಲ್ ಹಿಡಿದು ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿರುವ ಗ್ರಾಹಕ. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ. ಹೌದಾ, ನಂದಿ ಗ್ರಾಮದ ಶಾಂತಕುಮಾರ್ ಎಂಬುವರು ಗ್ರಾಮದ ಮಯೂಗ ಬೇಕರಿಯಲ್ಲಿ ಮಕ್ಕಳಿಗಾಗಿ ಫ್ರೂಟ್ ಜಾಮ್ ಅನ್ನ ಖರೀದಿಸಿದ್ದಾರೆ. ಮನೆಗೆ ಹೋಗಿ ಜಾಮ್ ಬಾಟಲಿಯ ಮುಚ್ಚಳ ತೆರೆದು ಇನ್ನೇನು ತಿನ್ನೋಕೆ ಮುಂದಾಗಿದ್ದಾರೆ. ಅಷ್ಟರಲ್ಲಿ ಬಾಟಲಿಯೊಳಗೆ ಹುಳುಗಳು ಕಾಣಿಸಿವೆ. ಇನ್ನು ಬಾಟಲಿಯ ಮೇಲೆ ಜಾಮ್ ತಯಾರಿಸಿದ ದಿನಾಂಕ ಸೆಪ್ಟೆಂಬರ್ 2025 ಹಾಗೂ ಅವಧಿ ಮೀರುವ ದಿನಾಂಕ ಅಕ್ಟೋಬರ್ 2026 ಎಂದು ನಮೂದಿಸಲಾಗಿದೆ. ಜಾಮ್ ತಯಾರಾಗಿ 4 ತಿಂಗಳುಗಳಷ್ಟೇ ಆಗಿವೆ. ಆದರೆ ಈಗಾಗಲೇ ಜಾಮ್ನಲ್ಲಿ ಹುಳ ಬಂದಿವೆ. ಇದನ್ನು ಕಂಡ ಗ್ರಾಹಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಬೆಳಗಿನ ಜಾವ 9:15 ನಾನು ಬೇಕ್ರಿ ಹತ್ರ ಹೋದೆ. ಮಯೂಗ ಬೇಕ್ರಿ ಅಂತ ನಮ್ಮ ನಂದಿಯಲ್ಲಿ ಒಂದು ಬೇಕ್ರಿ ಇದೆ. ಆ ಬೇಕ್ರಿಯಲ್ಲಿರೋದ ಫ್ರೆಂಡ್ಸ್ ಜೊತೆಲೆಲ್ಲ ನಾನು ಕಾಫಿ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಮಾತಾಡ್ಕೊಂಡು ಮತ್ತು ಮನೆಗೆ ಬ್ರೆಡ್ ಜಾಮ್ ಬೇಕಾಗಿತ್ತು. ಬ್ರೆಡ್ಡು ಜಾಮು ರಸ್ಕು ಎಲ್ಲ ಎಕ್ಸ್ಟ್ರಾ ಎಲ್ಲ ತೊಗೊಂಡೆ. ಸರಿ ತೊಗೊಂಡು ಜಾಮ್ ತೊಗೊಂಡು ಮನೆಗೆ ಹೋದೆ. ಎಲ್ಲ ತೊಗೊಂಡು ಇದು ಲೈನ್ ಮಿಕ್ಸೆಡ್ ಫ್ರೂಟ್ ಜಾಮ್ ಅಂತ ತೊಗೊಂಡೋಗಿ ಮನೆಯಲ್ಲಿ ಒಂದು ಪ್ಯಾಕಿಂಗ್ ಇತ್ತು. 2 ಬಾಟ್ಲು ಸೇರಿ ಒಂದು ಗೆಟ್ ಒಂದು ಫ್ರೀ ಇತ್ತು. ಓಪನ್ ಮಾಡಿದ್ರೆ ಈ ಬಾಟ್ಲಲ್ಲಿ ಹುಳ ಇತ್ತು. ಆ ಹುಳ ಇದ್ದಿದ್ದು ನೋಡಿ ನಮ್ಮ ಶ್ರೀಮತಿಯವರು ದಂಗಾದರು. ನೋಡಿ ಈ ಥರ ಇದೆಲ್ಲ ಇದೆ ಅಂದ್ಬಿಟ್ಟು ಸರಿ ನಾನು ಕ್ಲೋಸ್ ಮಾಡ್ಕೊಂಡು ಹಂಗೆ ಎತ್ಕೊಂಡು ಬೇಕ್ರಿಯಲ್ಲಿ ಫೋನ್ ಮಾಡಿ ಬೇಕ್ರಿ ಹತ್ರ ಬಂದೆ. ಬೇಕ್ರಿಯವ್ರು ಬಂದು ತೋರಿಸಿದೆ, ಸರ್ ಇದು ನಮ್ಗೆ ಅದು ಸಂಬಂಧ ಇಲ್ಲ ಸರ್, ಕಂಪ್ನಿಯಲ್ಲಿ ಸೀಲ್ ಬಂದಿರೋದು, ನೀವು ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಕೇಳ್ಕೊಳ್ಳಿ ಅಂತ. ಸರಿ ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಟ್ಟರು. ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ರೆ ಅವರು ನನಗೆ ಅದಕ್ಕೆ ಸಂಬಂಧ ಇಲ್ಲ ಸರ್, ಕಂಪ್ನಿಯಲ್ಲಿ ಕೇಳ್ಕೊಳ್ಳಿ ಅಂತಂದರು. ನಾವು ಡಿಸ್ಟ್ರಿಬ್ಯೂಟರ್ ಅಷ್ಟೇ, ನಾವೇನು ಮಾಡಿಲ್ಲ ಅದು ಅಂತಂದರು. ಸರಿ ಆಯ್ತಪ್ಪ ಅಂತೇಳಿ ಫೋನ್ ಕಟ್ ಮಾಡಿಕೊಂಡು ಇದ್ರ ಮೇಲೆ ಟೋಲ್ ಫ್ರೀ ನಂಬರ್ ಇತ್ತು. ಈ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿದ್ರೆ ತಮಿಳ್ನಾಡಿಗೆ ಹೋಯಿತು. ಆ ತಮಿಳ್ ಲ್ಯಾಂಗ್ವೇಜಲ್ಲಿ ಮಾತಾಡೋದು ನಮಗೆ ತಮಿಳು ಭಾಷೆ ನಮಗೆ ಬರೋದಿಲ್ಲ. ಹಾಗಾಗಿ ಆ ಬೇಕ್ರಿಯವನು ಫೋನ್ ಕೊಟ್ಟು ನೀನೇ ಮಾತಾಡಪ್ಪ ಅಂತ ಅವ್ನು ಕೊಟ್ಟು. ಅವ್ನು ತಮಿಳಲ್ಲಿ ಕೇರಳವನು. ಸರಿ ಅವ್ನು ತಮಿಳು ಬರ್ತಾಯಿತ್ತು. ಅವ್ನು ತಮಿಳಲ್ಲಿ ಮಾತಾಡಿದಾಗ ಸರಿ ಆಯ್ತು ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟರು, ಇನ್ನೊಂದು ಪರ್ಸನಲ್ ನಂಬರು. ಆ ನಂಬರ್ಗೆ ವಾಟ್ಸಪ್ ಮಾಡಿ ಅಂತಂದರು. ಸರಿ ವೀಡಿಯೋಸು ಫೋಟೋಸ್ ಎಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿದೆ. ಅವರು ಸರಿ ನಾವು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ಗೆ ನಾವು ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ರು. 11:15 ಈಗ 2:15ಗೆ ಅವರು ಫೋನ್ ಮಾಡಿದ್ದಾರೆ, ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ದಾರೆ. ಅಷ್ಟೊತ್ತಿಂದ ಏನು ಮಾಡ್ತಾಯಿದ್ರು, ಅಷ್ಟೊಳಗಡೆ ಇದೇನೋ ತಿಂದು ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಫುಡ್ ಪಾಯ್ಸನ್ ಆಗಿ ತುಂಬ ಜನ ಇವತ್ತು ಸತ್ತಿರೋ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಿಗೆ ಹೋಗೋಷ್ಟೊಳಗೆ ತುಂಬ ಜನ ಸತ್ತಿದ್ದಾರೆ. ಹಾಸ್ಪಿಟಲಲ್ಲಿ ಹೋಗಿ ಹೇಳ್ತಿದ್ದಾರೆ ಫುಡ್ ಪಾಯ್ಸನ್ ಸತ್ತಿದ್ದಾರೆ ಅಂದ್ಬಿಟ್ಟು. ಈ ಥರ ಆದರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲಿ? ಎಕ್ಸ್ಪೈರಿ ಇಲ್ಲ. ಇದು ಖಾಲಿ ಆಗಿರೋದ್ರಿಂದ 3 ತಿಂಗಳ ಹಿಂದೆ ಮ್ಯಾನುಫ್ಯಾಕ್ಚರ್ ಆಗಿದೆ. ಇದಕ್ಕಿನ್ನೂ 9 ತಿಂಗಳ ಕಾಲಾವಕಾಶ ಇದೆ. 2 ಬಾಟಲ್ ಇದೆ. 2 ಬಾಟಲ್ ಒಂದೇ ಬಾಟಲ್ ಈ ಥರ ಆಗಿರೋದು. ಮಕ್ಕಳಿಗೆ ಸರ್ ಖಂಡಿತವಾಗ್ಲೂ ಇದು ನಮ್ಮ ಮನೆ ಮಕ್ಕಳೇ ತಿನ್ನೋದು. ನಾವು ಯಾರು ದೊಡ್ಡ ತಿನ್ನಲ್ಲ. ಏನೋ ತಪ್ಪಿ ನೈಟಲ್ಲಿ ಲೇಟ್ ಇದು ಬಂದಾಗ ಊಟ ಎಲ್ಲ ಇದ್ದಾಗ ಬ್ರೆಡ್ ಜಾಮ್ ಹಾಕೊಂಡು ನಾನು ತಿಂದಿದ್ದೀನಿ ಅಷ್ಟೇ. ಅದು ಬಿಟ್ಟು ಮಕ್ಕಳೇ ತಿನ್ನೋದು. ಮಕ್ಕಳಿಗೆ ಬೆಳಿಗ್ಗೆ ಚಪಾತಿ ಮಾಡಿದಾಗ ಚಪಾತಿಗೆ ಹಾಕೊಂಡು ತಿಂತಾರೆ ಜಾಮು, ಇಲ್ಲ ಬ್ರೆಡ್ ಬಿದ್ದರೆ ಬ್ರೆಡ್ ಹಾಕೊಂಡು ತಿಂತಾರೆ. ಅಲ್ಲ, ಇದನ್ನು ಪ್ರತಿಯೊಬ್ಬ ಪೋಷಕರು ಇದನ್ನು ಜಾಗರೂಕತೆಯಿಂದ ನೋಡಬೇಕು. ಈ ರೆಡಿಮೇಡ್ ಫುಡ್ಗಳನ್ನೆಲ್ಲ ಅವೇರ್ನೆಸ್ ಮಾಡಬೇಕು. ಇದು ಒಂದೇ ಅಂತಲ್ಲ, ನಾನು ತುಂಬ ಯಾಕಂದರೆ ಲಾಸ್ಟ್ ಒಂದು 15 ದಿವಸದಿಂದ ರೆಡಿಮೇಡ್ ಚಪಾತಿ ಮತ್ತು ಪರೋಟ ತೊಗೊಂಡೋಗಿದೆ. ಅದರಲ್ಲೂ ಇದೇ ಥರ ಆಗಿತ್ತು. ನಾನು ವಾಪಸ್ ಕೊಟ್ಟೆ. ಈ ಥರ ತುಂಬ ಆಗ್ತಿದೆ. ಯಾಕಂದರೆ ಮನೆಯಲ್ಲಿ ಪೋಷಕರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಮನೇಲಿ ಹೋಮ್ ಮೇಡ್ ಫುಡ್ ಮಾಡಿ ಮಕ್ಕಳಿಗೆ ನೀಡಿ. ಈ ಥರ ಟೈಮ್ ಇಲ್ಲ ಅಂತಂದ್ಬಿಟ್ಟು ಬೇಕ್ರಿಗಳಲ್ಲಿ ಅಂಗಡಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ತೊಗೊಂಬಂದು ಈ ಥರ ಮಾಡಿದಾಗ ಪ್ರಾಣಕ್ಕೆ ಅಪಾಯ ಆಗ್ತದೆ. ದಯವಿಟ್ಟು ಅವಾಗ ರೋದನೆ ಬೀಳ್ಬೋದು. ಹಾಳ ಬದಲು ಇವಾಗ ಮುನ್ನೆಚ್ಚರಿಕೆಯಾಗಿ ನೀವು ಕ್ರಮ ತಗೊಳ್ಳಿ. ಅಂದಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಜಾಮ್ಗಳಿಗೆ ಮೊರೆ ಹೋಗ್ತಿದ್ದಾರೆ. ಪೌಷ್ಟಿಕಾಂಶ ಆಹಾರ ಅಂತ ಪೋಷಕರು ಮಕ್ಕಳಿಗೆ ಫ್ರೂಟ್ ಜಾಮ್ ಅನ್ನ ಅಭ್ಯಾಸ ಕೂಡ ಮಾಡಿಸಿಬಿಟ್ಟಿದ್ದಾರೆ. ಪೋಷಕರು ಸಹ ಬ್ರ್ಯಾಂಡೆಡ್ ಜಾಮ್ ಅಂತ ಬೈ 1 ಗೆಟ್ 1 ಫ್ರೀ ಅಂತ ಪ್ರತಿಷ್ಠಿತ ಜಾಮ್ಗಳನ್ನ ತೆಗೆದುಕೊಂಡು ಹೋಗಿ ನಂತರ ಕಂಗಾಲಾಗಿದ್ದಾರೆ. ಇದರಿಂದ ಗ್ರಾಹಕ ಶಾಂತಕುಮಾರ್ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇನ್ನು ಗ್ರಾಹಕ ಶಾಂತಕುಮಾರ್ಗೆ ಜಾಮ್ ಕಂಪನಿಯ ಉದ್ಯೋಗಿ ಅಂತ ಯಾರೋ ಕರೆ ಮಾಡಿ ತಪ್ಪಾಗಿದೆ, ಬೇರೆ ಎಕ್ಸ್ಚೇಂಜ್ ಮಾಡಿ ಕೊಡುತ್ತೀವಿ ಅಂತ ಕೇಳಿಕೊಂಡಿದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡು ಅಂತ ಹೇಳಿದರೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅದನ್ನು NOC ತೊಗೊಂಡು ನಾನು 2 ತೊಗೊಂಡೋಗಿ ಕೋರ್ಟಲ್ಲಿ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತಾಯಿದ್ದೀನಿ ಸರ್. ಕಂಪ್ನಿ ಮೇಲೆ ಕೇಸ್ ಫೈಲ್ ಮಾಡ್ತಾಯಿದ್ದೀನಿ. ಇಲ್ಲ ಸರ್, ಈಗ ಹೋಗ್ತಾ ಇದ್ದೀನಿ. ಯಾಕಂದರೆ ಇಷ್ಟೊತ್ತರೆಗೂ ನೋಡಿದೆ ಕಂಪ್ನಿ ಕಡೆ ಏನು ರೆಸ್ಪಾನ್ಸಿಬಲ್. ನಾನು ಈಗ ಬರೋ ಟೈಮಲ್ಲಿ ಕಂಪ್ನಿಗೆ ಫೋನ್ ಮಾಡಿ ಸಾರಿ ಎಕ್ಸ್ಕ್ಯೂಸ್ ಬೇಕಾದ್ರೆ ಎಕ್ಸ್ಚೇಂಜ್ ಪೀಸ್ ಕೊಡ್ತೀನಿ ಕೇಳಿದ್ರು. ನಾನು ಒಪ್ಪಲಿಲ್ಲ. ಬೇಡ ಸಾರಿ, ಒಂದು ಪ್ರಾಣಕ್ಕೆ ಬೆಲೆ ಇಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಪ್ರಾಣಕ್ಕೆ ಬೆಲೆ ಬರೋದಿಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಇಲ್ಲಿ ಪ್ರಜ್ವಲ್ ಅಂದ್ಬಿಟ್ಟು ಸರ್. ಪ್ರಜ್ವಲ್ ಅಂತ ಸರ್ ಲ್ಯಾಂಡ್ ಏಡ್ಸ್ ಕಂಪ್ನಿ ಅವರು. ಹೇಳಿ ಸರ್.
ಸರ್ ನೀವು ನಂದಿಲಿ ಬೈ ಮಾಡಿದ್ರಾ ಸರ್ ಜಾಮು? ನಂದಿ ನಂದಿಲಿ ಬೈ ಮಾಡಿದಂಥ ಜಾಮ್ ಅದು? ಹೌದು ಹೌದು ಸರ್, ಹೌದು ಸರ್ ಏನು ಸರ್ ಅದು ಪ್ರಾಬ್ಲಮ್ಮು? ಸರ್. ಏನು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಜಾಮು. ಲಾಸ್ಟ್ ಒಂದು 15 ದಿವಸ ಕೇಳಿದ್ರಿ, ಇಲ್ಲ ಆಗೋಗಿದೆ ಸರ್ ಅಂತದ್ದು. ಸರ್ ಇವತ್ತು ತೊಗೊಂಡೋದ್ರೆ 2 ಜಾಮ್ ಬಾಟ್ಲು ಫುಲ್ ಪ್ಯಾಕಿಂಗ್ ಇತ್ತು. ಓಕೆ ಅಣ್ಣ, ಓಕೆ. ಒಂದು ಮನೆಯಲ್ಲಿ ಓಪನ್ ಮಾಡಿದ್ರೆ ಅದರಲ್ಲಿ ಹುಳ ಇತ್ತು ಸರ್. ಓಕೆ. ಡಿಸ್ಟ್ರಿಬ್ಯೂಟರ್ ಮಾಡಿದ್ರು? ಡಿಸ್ಟ್ರಿಬ್ಯೂಟ್ರಿಗೆ ಫೋನ್ ಮಾಡಿದ್ದೆ ನಾನು. ಈಗ ಅವರು ಸರ್, ಅವ್ರು ನನ್ನ ಮುಖ ಅದಕ್ಕೆ ಸಂಬಂಧ ಇಲ್ಲ ಸರ್. ನಾವು ಡಿಸ್ಟ್ರಿಬ್ಯೂಟರ್ ಕಂಪ್ನಿಯವರು ಕೇಳ್ಕೊಂಡಿದ್ದೀವಿ. ಅಣ್ಣ ಏನಿಲ್ಲ, ಅದು ಒಂದೊಂದು ಟೈಮು ಇವ್ರ ಬೇಕ್ರಿಗಳಲ್ಲಿ ಏನಾಗುತ್ತೆ ಅಂದರೆ ಏರ್ ಔಟ್ ಆಗಿರುತ್ತೆ. ಹಾಂ ಕಸ್ಟಮರ್ ಕೊಟ್ಟಿರ್ತಾರೆ, ತೋರಿಸಿರ್ತಾರೆ, ಒಂದು ಮಾರಕ್ಕೆ ಹೋಗಿರ್ತಾರೆ, ಹಾಂ ಹಾಂ ಓಪನ್ ಆಗಿ ಏನಾರ ಸ್ವಲ್ಪ ಏರ್ ಔಟ್ ಆಗಿದೆ, ಆ ಥರ ಫಂಗಸ್ ಬರುತ್ತೆ. ಅಲ್ಲ, ಇದು ಫುಲ್ ಪ್ಯಾಕಿಂಗ್ ಇತ್ತು ಸರ್. ಅದು ನಾವು ತೊಗೊಂಡಾಗ ಓಪನ್ ಇರಲಿಲ್ಲ. ಅಣ್ಣ ಇನ್ನೊಂದು ಓಪನ್ ಮಾಡಿದ್ರಾ? ಇನ್ನೊಂದು ಓಪನ್ ಮಾಡಿದ್ವಿ. ಅದು ನೋಡಿ ಚೆಕ್ ಮಾಡಿದ್ರೆ ಇಲ್ಲ, ಅದು ಎರಡೂ ಇದೆ. ನನಗೆ ಅದನ್ನು ಲ್ಯಾಬ್ ತೊಗೊಂಡು ಹೋಗ್ತಿದ್ದೆ ಸರ್. ಆಲ್ರೆಡಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅದು ತೊಗೊಂಡು ಹೋಗ್ತಿದ್ದೆ, ಕಂಪ್ಲೇಂಟ್ ಮಾಡೋದಕ್ಕೆ. ಸರ್ ಏನೋ ನಮ್ಮ ಕಡೆ ಕ್ಷಮಿಸಿ ಸರ್, ಏನೋ ಅದನ್ನ. ಸರ್ ಏನಿಲ್ಲ, ಕ್ಷಮೆ ಎಲ್ಲರ ಕಡೆಯಿಂದ ಕ್ಷಮೆ ಇರಲಿ. ಯಾಕಂದರೆ ನಿಮ್ದೇನಿದೆ ಪಾಪ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದಿರ್ತದೆ. ಇದು ಜಾಮು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈ ನಮ್ಮ ಮನೆಗಳಲ್ಲಿ ಕೇಳಲ್ಲ ಹೇಳಿದ್ರೆ. ಅವ್ರಿಗೆ ಇಷ್ಟಕ್ಕೋಸ್ಕರ, ಮಕ್ಕಳಿಗೋಸ್ಕರ ಅಂತ ನಾವು ಫ್ರೂಟ್ ಜಾಮು, ಮಿಕ್ಸ್ ಜಾಮು ಅಂದ್ಬಿಟ್ಟು ಚಪಾತಿಗೆ ಬ್ರೆಡ್ಗೆ ಹಾಕೊಂಡು ಹೋಗ್ಕೊಂಡು ತೊಗೊಂಡು ಹೋಗಿದ್ವಿ. ಈ ಥರ ಏನೋ ಅಟ್ಲೀಸ್ಟ್ ನಾವೇ ಪೇರೆಂಟ್ಸ್ ನಾವು ಹಾಕ್ಕೊಡಲ್ಲ ಮಕ್ಕಳಿಗೆ. ಅಟ್ಲೀಸ್ಟ್ ಜಾಮಲ್ಲಿದೆ, ನೀನು ಚಪಾತಿ ಮಾಡಿದ್ರೆ ಹೋಗಿ ಹಾಕೊಂಡು ಜಾಮ್ ತಿನ್ನೋದು ಅವ್ರು ನೋಡ್ತಾರೆ, ಆಯ್ತು ಹಾಕೊಂಡು ತಿನ್ಬಿಡ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಆಯಿತು, ಪ್ರಾಣಕ್ಕೆ ಏನಾದ್ರು ತೊಂದರೆ ಆಯಿತು ಅಂದ್ರೆ ಯಾರು ಸರ್ ರೆಸ್ಪಾನ್ಸಿಬಲ್? ಅದೇನಂದ್ರೆ ಅಲ್ಲ, ರೆಸ್ಪಾನ್ಸಿಬಲ್ ಯಾರು ಸರ್? ನಮ್ಮ ಎಸ್ ಓ ಸರ್ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅಲ್ಲ, ನಮಗೆ ಎಕ್ಸ್ಚೇಂಜ್ ಬಗ್ಗೆನೇ ನಮ್ಗೆ ದುಡ್ಡು ಎಷ್ಟು ಸರ್? ಅದು ಒಂದು ಬಾಟಲ್ ಬಂದು 120 ಟೋಟಲ್ ಎಷ್ಟು? ನಾನು 400 ಸಿಲಿಂಡರ್ ಅಲ್ಲ ಬೆಳಿಗ್ಗೆ ಐಟಮ್ ಪರ್ಚೇಸ್ ಮಾಡಿದ್ದೀನಿ ಅದರಲ್ಲಿ. ಅರ್ಥ ಆಯ್ತಾ? ನಾವು ರೆಗ್ಯುಲರ್ ಕಸ್ಟಮರ್ ಬೇಕ್ರಿ ಅವ್ರದ್ದು, ನಾವು ಅವ್ರನ್ನೂ ಬೇಕ್ರಿಯವ್ರ ಮೇಲೇನೂ ನಾವು ಇದು ಮಾಡೋಕ್ಕಾಗಲ್ಲ. ಹಾಂ, ಇದಕ್ಕೆ ಕಂಪ್ನಿ ಈಗ ಸರ್ ಒಂದು ಬಾಟ್ಲಲ್ಲಿ ಇದೆ. ಒಂದು ಬಾಟಲ್ ನಾನು ಸ್ಯಾಂಪಲ್ಸ್ ನಾನು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ಹೋಗ್ತೇನೆ ಸರ್. ಒಂದು 10 ಮಿನಿಟ್ಸ್ ನಾನು ರೀಚ್ ಆಗ್ತಾಯಿದ್ದೀನಿ ನನಗೆ. ಓಕೆ. ಆಲ್ರೆಡಿ ನಾನು ಆನ್ಲೈನ್ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಗೊತ್ತು ಸರ್, ಅದಕ್ಕೋಸ್ಕರ ನಾವು ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀವಿ. ಇಲ್ಲ ಸರ್, ಇದು ಕ್ಷಮೆ ಇದು ನನ್ನ ಒಬ್ರಿಗೋಸ್ಕರ ಅಲ್ಲ ಸರ್. ಇದು ಇಂಥ ಬಾಟ್ಲುಗಳು ಲಕ್ಷಾಂತರ ಆಗಿರ್ತಾವೆ ಸರ್. ಎಷ್ಟೋ ಜನ ಪರ್ಚೇಸ್ ಮಾಡಿರ್ತಾರೆ ಸರ್. ಎಲ್ಲ ಮಕ್ಕಳು, ಯಾರು ದೊಡ್ಡವರು ಯಾರು ಜಾಮ್ ತಿನ್ನಲ್ಲ ಸರ್. ಎಲ್ಲ ಮಕ್ಕಳೇ ಇಷ್ಟಪಡೋದು. ಆಲ್ಮೋಸ್ಟ್ ಆಲ್ ಮಕ್ಕಳು 90% ಮಕ್ಕಳೇ ಇಷ್ಟಪಡೋದು. ಏನೋ ನಾನು ಬ್ರೆಡ್ ಜಾಮ್ ತಿಂತೀನಿ ಸರ್. ಯಾವಾಗ ಗೊತ್ತಾ ಸರ್? ಏನೋ ಅಪ್ಪಿ ಲೇಟ್ ಆದಾಗ, ಊಟ ಇಲ್ದಿದ್ದಾಗ ಮನೇಲಿರೋಂಥ ಬ್ರೆಡ್ ಜಾಮ್ ಹಾಕ್ಕೊಂಡು ನಾವು ತಿಂದಿದ್ದೀವಿ. ಅಲ್ಲ ಹೇಳ್ತಾರೆ, ಔಟ್ಸೈಡ್ ಹೋದಾಗ ನಾವು ಫುಡ್ ಸೆಟ್ ಹಾಕಿದಾಗ ಬ್ರೆಡ್ ಜಾಮೇ ತಿಂದಿದ್ದೀರಿ. ಹಾಂ, ಇದು ರೆಸ್ಪಾನ್ಸ್ ಯಾರು ಸರ್? ನಾನು ಕೇಳ್ತಾ ರೆಸ್ಪಾನ್ಸ್ ಯಾರು ಸರ್? ಸರ್ ತುಂಬಾನೇ ಇದು ಒಂದೇ ಅಂತಲ್ಲ ಸರ್, ತುಂಬಾನೇ. ನಾನು ಆಲ್ರೆಡಿ ಇದು ಮಾಡ್ತಾ ಇರೋದು ನಿಮ್ಗೆ ಒಂದಕ್ಕೋಸ್ಕರ ಅಂತಲ್ಲ. ಈ ಥರ ರೆಡಿಮೇಡ್ ಫುಡ್ಡು, ರೆಡಿಮೇಡ್ ಇದು ತುಂಬ ಜನ ಅವೇರ್ನೆಸ್ ಇರ್ತಿದ್ದೆ. ನಾನು ಲಾಸ್ಟ್ 15 ದಿವಸ 20 ದಿವಸ ಬೇಕು ಯಾವುದೋ ಎಮರ್ಜೆನ್ಸಿ ಕೇರ್ ಮಾಡ್ತಾ ಇದ್ದೀವಿ, ಪೀಸ್ ಕೊಡ್ತೀವಿ. ಮನೆಗೆ ಹೋಗಿ ಏನೋ ಮಿಸ್ಟೇಕ್ ಆಗುತ್ತೆ ಮನುಷ್ಯ ಸರ್. ನನಗೆ ಪೀಸ್ ಟು ಪೀಸ್ ಬೇಕಾ ಸರ್? ಏನು ಅವೇನು ₹1000 ಅಲ್ಲ ಸರ್. ನಾನೇನು ರಿಪ್ಲೇಸ್ ಕೊಡೋದು ನಾನೇನು ಅಷ್ಟು ಕೇಳ್ತಿಲ್ಲ. ಬಟ್ ಜನಕ್ಕೆ ಪಬ್ಲಿಕ್ ಅವೇರ್ನೆಸ್ ಬೇಕು ಸರ್. ನಾನು ಪಬ್ಲಿಕ್ ಸರ್ವೆಂಟ್ ಸರ್, ಸೋಷಿಯಲ್ ಸರ್ವಿಸ್ ನಮ್ದಷ್ಟೇ. ಓಕೆ ಅಣ್ಣ, ಏನೋ ನಿಮ್ಮ ದುಡ್ಡು ನಿಮ್ಮ ವಿಷಯ ಮಾಡ್ಕೊಳ್ಳಿ. ಇನ್ನು ಈ ಬಗ್ಗೆ ಬೇಕರಿ ಮಾಲೀಕರನ್ನ ಗ್ರಾಹಕ ಪ್ರಶ್ನೆ ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ, ಡಿಸ್ಟ್ರಿಬ್ಯೂಟರ್ ಅನ್ನ ಕೇಳಬೇಕು ಅಂತಾರೆ. ಡಿಸ್ಟ್ರಿಬ್ಯೂಟರ್ ಅನ್ನ ಕೇಳಿದ್ರೆ ಕಂಪನಿಯವರನ್ನ ಕೇಳಿ ಅಂತಾರಂತೆ. ಹೀಗಾಗಿ ಈ ಬಗ್ಗೆ ಗ್ರಾಹಕರು ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.